ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಸಾರಿಗೆ ಇಲಾಖೆಯಲ್ಲಿ ಆಲ್ಮೋಸ್ಟ್ ಅಂದ್ರೂ 1.15 ಲಕ್ಷ ಸಾರಿಗೆ ನೌಕರರು ಇದ್ದಾರೆ. ಸೊ ಅಂತಂದ್ರೆ ನಮ್ಮ KSRTC, BMTC ಎಲ್ಲ ಸೇರಿ ಅಂತಂದ್ರೆ 1.15 ಲಕ್ಷ ಸಾರಿಗೆ ನೌಕರರು. ಸೊ ಇವರ ಒಂದು PF ಹಣ ಏನಂತಂದ್ರೆ ಗುಳುಮ್ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಅಂತಂದ್ರೆ ಸಾರಿಗೆ ನೌಕರರ ಒಂದು PF ಹಣನ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ತಮ್ಮ ಈ ಒಂದು ಯೋಜನೆಗಳು ಏನಿದೆಯಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಕೊಂಡಿದೆ ಅನ್ನೋ ಒಂದು ಏನಂತಂದ್ರೆ ನ್ಯೂಸ್ ಒಂದು ಹರಿದಾಡ್ತಾ ಇದೆ. ಸೊ ಆ ಒಂದು ಅಮೌಂಟ್ನ ಏನಕ್ಕೆ ಇವ್ರು ಪರ್ಸನಲ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಆ ಯೋಜನೆಗಳಿಗೆ ಏನಕ್ಕೆ ಯೂಸ್ ಮಾಡ್ಕೊಂಡ್ರು, ಅವರ ಒಂದು ಸಂಬಳದಲ್ಲಿ ಕಟ್ಟಾಗಿ PFಗೆ ಸೇರುವಂತ ಹಣ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನಮ್ಮ ಗ್ಯಾರಂಟಿ ಸ್ಕೀಮ್ಸ್ಗಳು ಬಂದಾದ ಮೇಲೆ ನಮ್ಮ ಆರ್ಥಿಕ ಅಂದರೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಏನಂತ ಗೊತ್ತಾಗ್ತಿಲ್ಲ. ಸೊ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಸೊ ಈ ಯೋಜನೆಗಳಿಗೆ ಏನೋ ಕೊಟ್ಟರು, ಓಕೆ ಒಪ್ಕೊಳ್ಳೋಣ. ಬಟ್ ಏನಂತಂದರೆ ಬಡ ಜನ ಹತ್ರ ಕಿತ್ಕೊಂಡು ಈ ಯೋಜನೆಗಳನ್ನ ಕೊಡೋ ಒಂದು ಅವಶ್ಯಕತೆ ಇತ್ತ ಅನ್ನೋ ಒಂದು ಕ್ವಶನ್ಸ್ ಕೂಡ ನಮಗೆ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಎಷ್ಟಂದ್ರೆ 1.15 ಲಕ್ಷ ಏನಂತಂದ್ರೆ ಸಾರಿಗೆ ನೌಕರರು ಇದ್ದಾರೆ. ಸೊ ಅವರ ಒಂದು PF ಅಮೌಂಟು 2,792 ಕೋಟಿ. ಸೊ ಆಲ್ಮೋಸ್ಟ್ 3,000 ಕೋಟಿ ಅಂತಾನೆ ಹೇಳ್ಬೋದು. ಸೊ ಅಷ್ಟು ಹಣನ ನಮ್ಮ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ಬೇಕಿತ್ತಂತಂದ್ರೆ ನಮ್ಮ PF ಟ್ರಸ್ಟ್ ಅಂತ ಬರುತ್ತೆ. ಸೊ ಆ PF ಟ್ರಸ್ಟ್ಗೆ ಕಟ್ಟಬೇಕಿತ್ತು. ಸೊ ಇದು ಅಂದ್ರೆ ನೌಕರರ ಹಣ ಇದು. ಸೊ ಅದನ್ನ PF ಟ್ರಸ್ಟ್ಗೆ ಕಟ್ಟಿಲ್ಲ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಅಂತಂದ್ರೆ ನಮ್ಮ ಒಂದು ಸಾರಿಗೆ ನೌಕರರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ PF ಅಪ್ಲೈ ಮಾಡ್ಕೋತಿದ್ದಾರೆ ಟ್ರಸ್ಟ್ಗೆ. ಯಾಕಂತಂದ್ರೆ ಅವರ ಒಂದು ಮಕ್ಕಳ ಎಜುಕೇಶನ್ ಆಗಿರ್ಬೋದು, ಏನೋ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು, ಇನ್ನೊಂದಕ್ಕೂ ಮತ್ತೊಂದಕ್ಕೂ ಏನಕ್ಕೂ ಬೇಕಾಗಿರುತ್ತೆ. ಅಪ್ಲೈ ಮಾಡಿದಾಗ ಒಂದು 15-20 ದಿವಸದಲ್ಲಿ ಬಂದ್ಬಿಡ್ತಾ ಇತ್ತು. ಬಟ್ ಇವಾಗ ಏನಂತಂದ್ರೆ 3 ತಿಂಗಳಾದ್ರೂ ಅಮೌಂಟು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಅಮೌಂಟ್ ಅನ್ನೇ ಕಟ್ಟಿಲ್ಲ ಅನ್ನೋ ಒಂದು ನ್ಯೂಸ್ ಹೊರಗಡೆ ಬಂದಾಗ್ಬಿಟ್ಟಿದೆ. ಸೊ ಈ ರೀತಿ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ನೌಕರರ 2,792 ಕೋಟಿ ಹಣನ ಇವರು ತಮ್ಮ ಪರ್ಸನಲ್ ಆಗಿರ್ಬೋದು, ಇನ್ನಿತರ ಯೋಜನೆಗಳಿಗಾಗಿರ್ಬೋದು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಹಾಗಂತಂದ್ರೆ ಈ ಒಂದು ಹಣನ ಯೂಸ್ ಮಾಡ್ಕೊಳ್ಳೋಂಥ ರೈಟ್ಸ್ನ ಇವ್ರಿಗೆ ಯಾರು ಕೊಟ್ಟಿದ್ದು? ಸೊ ಇದು ಸಾರಿಗೆ ನೌಕರರ ಒಂದು ಹಣ. ಅದು ಅಂತಂದ್ರೆ ಅವರ ಒಂದು ಸ್ಯಾಲ್ರಿ ಅಥವಾ ಅವರ ಒಂದು ಏನು ಸ್ಯಾಲ್ರಿ ಬರುತ್ತಲ್ಲ ಅದರಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಅದು PFಗೆ ಹೋಗುತ್ತೆ. ಸೊ ಆ PFಗೆ ಹೋದಾಗ ಅಲ್ಲಿ ಇವರು ಅದನ್ನ ಕಟ್ಟಬೇಕು. ಸೊ ಇವರು ಅದನ್ನ ಕಟ್ಟಿಲ್ಲ. ಇವರು ತಮ್ಮ ಯೋಜನೆಗಳಿಗೆ ಇದಕ್ಕೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ರೈಟ್ಸ್ ಅನ್ನ ಯಾರು ಕೊಟ್ಟಿದ್ದು, ಹಂಗೆ ಹಿಂಗೆ ಅಂತ ಒಂದು ನ್ಯೂಸ್ ಇವಾಗ ಹೊರಗಡೆ ಬರ್ತಾ ಇದೆ. ಸೊ ಸದ್ಯಕ್ಕೆ ಅಷ್ಟು ಹಣನ ನಮ್ಮ ಸಾರಿಗೆ ಇಲಾಖೆ ಏನಂತಂದ್ರೆ PF ಒಂದು ಟ್ರಸ್ಟ್ಗೆ ಕಟ್ತೀವಿ ಅನ್ನೋ ಒಂದು ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಸೊ ಯಾವಾಗ ಕಟ್ತಾರೆ ಏನು ಅಂತ ಗೊತ್ತಿಲ್ಲ, ಬಟ್ ಕಟ್ತೀವಿ ಅನ್ನೋ ಒಂದು ನ್ಯೂಸ್ ಸಿಕ್ಕಿದೆ ಅಂತ ಒಂದು ಮಾಹಿತಿ ನಮಗೆ ದೊರಕಿದೆ. ಸೊ ಈ ರೀತಿ ಆದರೆ ನಮ್ಮ ಸರ್ಕಾರದ ಗತಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ. ಸೊ ಇದೊಂದು ಅಪ್ಡೇಟ್ ಸ್ನೇಹಿತರೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.